Hello everyone, welcome back to our YouTube channel Informed Career. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ ಪ್ರಾಡಕ್ಟ್ ಡಿಸೈನಿಂಗ್. ಇದು ಒಂದು ಕರಿಯರು. ಇದರಲ್ಲಿ ಏನೇನು ಅಪಾರ್ಚುನಿಟಿ ಇದಾವ ಅಂದರೆ ವರ್ಕ್ ನೇಚರ್ ಹೆಂಗೈತಿ, ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನೇನಿದಾವ, ಆ್ಯಂಡ್ ಏನೇನು ಸ್ಕಿಲ್ ಬೇಕು, ಏನೇನು ಆಕ್ಯುಪೇಷನ್ಸ್ ಇದಾವ. ಪ್ರಾಡಕ್ಟ್ ಡಿಸೈನಿಂಗ್ ಅಂತ ಇದು ಬರೀ ಕರಿಯರ್ ಇದು ಒಂದು ಟಾಪ್ ಹೆಡ್ಡಿಂಗ್ ಇದ್ದಂಗೆ ಇದು. ಇದ್ರೊಳಗೆ ವೇರಿಯಸ್ ಪ್ರೊಫೈಲ್ಸ್ ಇರ್ತಾವ, ಆಕ್ಯುಪೇಷನ್ಸ್ ಇರ್ತಾವ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ್ಯಂಡ್ ಆಲ್ಸೋ ವಿಲ್ ಡಿಸ್ಕಸ್ ಅಬೌಟ್ ಕಾಲೇಜಸ್. ಯಾವ್ಯಾವ ಇಂಡಿಯಾ ಒಳಗೆ ಯಾವ್ಯಾವ ಟಾಪ್ ಕಾಲೇಜಸ್ ಇದಾವ, ಬ್ಯಾಚುಲರ್ಸನ್ನು ಪ್ರೊವೈಡ್ ಮಾಡೋಕೆ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನನ್ನು ನಿಮ್ಗೆ ಕೋರ್ಸನ್ನು ಫೆಸಿಲಿಟಿ ಯಾರ್ಯಾರು ಕೊಡ್ತಾರೆ ಅಂತೇಳಿ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಮ್ಮ ಇನ್ಫಾರ್ಮ್ ಕರಿಯರ್ ಲೈಬ್ರರಿ ಒಳಗೆ ನಾವು ಆಲ್ರೆಡಿ 350 ಇಂಥ ಜಾಸ್ತಿ 350+ ಕರಿಯರ್ ಆಪ್ಷನ್ಸನ್ನು ವಿತ್ ಆಲ್ ದ ಡೀಟೇಲ್ಸ್, ವರ್ಕ್ ನೇಚರ್, ಕೀ ಸ್ಕಿಲ್ಸ್, ಆಕ್ಯುಪೇಷನ್ಸ್, ಕಾಲೇಜಸ್ ಆ್ಯಂಡ್ ಪಾತ್ವೆ, ನ್ಯಾವಿಗೇಟರ್ ಎಲ್ಲ ಕೊಟ್ಟು ನಾವು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ದೀವಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಿ ಯು ಕ್ಯಾನ್ ಎಕ್ಸ್ಪ್ಲೋರ್ ಕರಿಯರ್ ಲೈಬ್ರರಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾವು ಪ್ರಾಡಕ್ಟ್ ಡಿಸೈನ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಅಬೌಟ್ ಕರಿಯರ್. ಡು ಯು ಲವ್ ಡಿಸೈನಿಂಗ್ ಆ್ಯಂಡ್ ಕ್ರಿಯೇಟಿಂಗ್ ನ್ಯೂ ಥಿಂಗ್ಸ್? ಕ್ಯಾನ್ ಯು ವಿಜುವಲೈಸ್ ಡಿಫರೆಂಟ್ ಆಬ್ಜೆಕ್ಟ್ಸ್ ಇನ್ ಯುವರ್ ಹೆಡ್? ಇಫ್ ಎಸ್, ಯು ಶುಡ್ ಕನ್ಸಿಡರ್ ಅ ಕರಿಯರ್ ಇನ್ ಪ್ರಾಡಕ್ಟ್ ಡಿಸೈನಿಂಗ್. ಅಂದರೆ ನೀವು ಡಿಸೈನಿಂಗ್ ಕ್ರಿಯೇಟ್ ಮಾಡೋದು ಹೊಸ ಹೊಸ ಥಿಂಗ್ಸನ್ನು, ಹೊಸ ಹೊಸ ಪ್ರಾಡಕ್ಟ್ಸನ್ನು. ಅಂದರೆ ಯು ಕ್ಯಾನ್ ಲುಕ್ ಇನ್ ಟು ದಿಸ್ ಕರಿಯರ್ ಪ್ರಾಡಕ್ಟ್ ಡಿಸೈನಿಂಗ್. ಅಂದರೆ ಹೊಸ ಹೊಸ ವಸ್ತುಗಳನ್ನು ತಯಾರು ಮಾಡೋದು. ಏನಾದ್ರು ಪ್ರಾಬ್ಲಮ್ ಇರುತ್ತೆ, ಮನೆಯೊಳಗೆ ಪರಿಸಿ ಒರೆಸ್ತಿರ್ತಾರೆ, ಅವಾಗ ಏನೋ ನಿಮ್ಗೆ ಹೊಸ ಥರ ಮಾಡ್ಬೇಕು ಅನ್ಸುತ್ತೆ. ಇದೇನು ಕೈಲೇ ಹಿಡಿಯೋದಲ್ಲ, ಹೊಲಸ ನಿಮ್ಗೆ ಕಂಫರ್ಟೇಬಲ್ ಆಗೋದಿಲ್ಲ. ಸೊ ನೀವೇನು ಮಾಡ್ತೀರಿ, ಆ ಡಸ್ಟಿಂದ ದೂರ ಇರಬೇಕಂತೇಳಿ ಏನೋ ಒಂದು ಅದಕ್ಕೆ ಪಟ್ಟಿ ಜೋಡಿಸ್ತೀರಿ. ಲೈಕ್ ಕವರ್ ಜೋಡಿಸ್ಬಿಟ್ಟು ಅದರಿಂದ ಹಿಂಡೋ ಥರ ಹೊಸ ಪ್ರಾಡಕ್ಟ್ನ ಕಂಡು ಹಿಡಿತೀವಿ. ಈ ರೀತಿ ಮಾಡೋದು ನಿಮ್ಗೆ ರೂಢಿ ಇತ್ತು, ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಿದ್ರಿ ಅಂದರೆ ಪ್ರಾಡಕ್ಟ್ ಡಿಸೈನಿಂಗ್ ಒಳಗೆ ನೀವು ನಿಮ್ಮ ಕರಿಯರನ್ನು ಬಿಲ್ಡ್ ಮಾಡ್ಬೋದು. ಹಿಂಗೆ ಅಲ್ಲ, ನೀವು ಕರಿಯರಲ್ಲಿ ನೀವು ಬ್ಯಾಚುಲರ್ಸ ಮಾಸ್ಟರ್ಸ ಮಾಡ್ಕೊಂಡ್ಬಿಟ್ಟಂದ್ರೆ ಯು ವಿಲ್ ಬಿಕಮ್ ಎಕ್ಸ್ಪರ್ಟ್. Product designing is all about designing and creating products that will be used by consumers. These products can be housewares, furniture, plastic items, industrial products, digital products, and etc. ಈ ಪ್ರಾಡಕ್ಟ್ ಡಿಸೈನಿಂಗ್ ಅಂದರೆ ಇದಕ್ಕೇನು ಲಿಮಿಟ್ ಇಲ್ಲ. ಹೌಸ್ ಹೋಲ್ಡ್ ಪ್ರಾಡಕ್ಟ್ ಇರಲಿ, ಎನಿ ಪ್ರಾಡಕ್ಟ್, ನೀವು ಪ್ಲಾಸ್ಟಿಕ್, ಅಲ್ಯೂಮಿನಿಯಂ, ಐರನ್, ಲಿಮಿಟೇ ಇಲ್ಲ. ಎಷ್ಟು ಪ್ರಾಡಕ್ಟ್ ಬರ್ತದೆ ಎಲ್ಲ ಹೊಸ ಹೊಸ ಇನ್ನೋವೇಷನ್ ಮಾಡ್ಕೊಂಡು ಹೋಗ್ಬೋದು. A product designer deals with aesthetic, durability and usability of the product. ನೀವೇನು ಪ್ರಾಡಕ್ಟ್ ಡಿಸೈನ್ ಮಾಡ್ತೀರಿ ಅದು ಒಂದು ಅಸ್ಥೆಟಿಕ್ ಡಿಸೈನ್ ಹೊಂದಿರಬೇಕು, ಡ್ಯೂರಬಿಲಿಟಿ ಅಂದರೆ ಅದು ಜಾಸ್ತಿ ಲೈಫ್ ಟೈಮ್ ಬಾಳಬೇಕು, ಆ್ಯಂಡ್ ಯೂಸಬಿಲಿಟಿ ಅಂದರೆ ಈಸಿ ಟು ಯೂಸ್ ಇರಬೇಕು. ಆ ಥರ ಪ್ರಾಡಕ್ಟನ್ನು, ಹೊಸ ಹೊಸ ಪ್ರಾಡಕ್ಟನ್ನು ನೀವು ಡಿಸೈನ್ ಮಾಡಿದರೆ ಯು ವಿಲ್ ಗೆಟ್ ಮೋರ್ ಸ್ಕೋಪ್. ಪ್ರಾಡಕ್ಟ್ ಡಿಸೈನ್ ಈಸ್ ಆಫ್ಟನ್ ಕನ್ಫ್ಯೂಸ್ಡ್ ವಿತ್ ಇಂಡಸ್ಟ್ರಿಯಲ್ ಡಿಸೈನ್. ಇಲ್ಲಿ ಪ್ರಾಡಕ್ಟ್ ಡಿಸೈನ್, ಇಂಡಸ್ಟ್ರಿಯಲ್ ಡಿಸೈನ್ ಅಲ್ಲಿ 2 ಕಾನ್ಸೆಪ್ಟ್ ಅದಾವ. ಪ್ರಾಡಕ್ಟ್ ಡಿಸೈನಿಂಗ್ is a subset of industrial designing. Product designing deals with designing aspects of product. For the product designer, it is not mandatory to know the manufacturing process. ಅಂದರೆ ಈಗ ಪ್ರಾಡಕ್ಟ್ ಡಿಸೈನರ್ ಇರ್ತಾರಲ್ಲ, ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ತಲೆ ಕೆಡಿಸುವಾಗೇನೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಏನು ಮಾಡಬೇಕು, ಡಿಸೈನ್ ಮಾಡಬೇಕು ಅಷ್ಟೇ. ಮ್ಯಾನುಫ್ಯಾಕ್ಚರಿಂಗ್ ಒಳಗೆ ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಯಾವ ಪ್ರೊಸೆಸ್ ಯೂಸ್ ಮಾಡ್ತಾರೆ, ಹೆಂಗೆ ರೆಡಿ ಮಾಡ್ತಾರೆ, ಎಷ್ಟು ಕಾಸ್ಟ್ ಆಕತಿ, ನಥಿಂಗ್ ಟು ವರಿ. ಜಸ್ಟ್ ನೀವು ಪ್ರಾಡಕ್ಟ್ ಡಿಸೈನ್ ಮಾಡೋದು ಅಷ್ಟೇ. ಇಂಡಸ್ಟ್ರಿಯಲ್ ಡಿಸೈನರ್ ಕೆಲಸ ಹಂಗಲ್ಲ. ಇಂಡಸ್ಟ್ರಿಯಲ್ ಡಿಸೈನರ್ ನಾಲೆಜ್ ಆಫ್ ಡಿಸೈನಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಬೋತ್ ಆರ್ ರಿಕ್ವೈರ್ಡ್ ಫಾರ್ ಮಾಸ್ ಪ್ರೊಡಕ್ಷನ್ ಆಫ್ ದ ಪ್ರಾಡಕ್ಟ್. ಇಂಡಸ್ಟ್ರಿಯಲ್ ಡಿಸೈನರ್ ಇರ್ತಾರಲ್ಲ, ಅವ್ರ ನಾಲೆಜ್ ಎರಡೂ ಇರಬೇಕು, ಡಿಸೈನಿಂಗು ಇರಬೇಕು, ಮ್ಯಾನುಫ್ಯಾಕ್ಚರಿಂಗು ಇರಬೇಕು. ಅದಕ್ಕೆ ದೇರ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ಪ್ರಾಡಕ್ಟ್ ಡಿಸೈನ್ ಆ್ಯಂಡ್ ಇಂಡಸ್ಟ್ರಿಯಲ್ ಡಿಸೈನ್. Product designers are not required engineering skills to design products like home decor, housewares, accessories, etc. Product designers don't work on technical functionalities of the product. Industrial designers use engineering designs or product designs to develop industrial products like laptops, phone, and appliances, and etc. ಅಂದರೆ ಇದೇನು ಇಂಡಸ್ಟ್ರಿಯಲ್ ಡಿಸೈನ್ ಐತಲ್ಲ, ಇದರ ಒಳಗೆ ಸಬ್ಸೆಟ್ ಯಾವುದು ಪ್ರಾಡಕ್ಟ್ ಡಿಸೈನಿಂಗ್. ದಿಸ್ ಆರ್ ಸಮ್ ವಿಜುವಲ್ಸ್ ಆಫ್ ಪ್ರಾಡಕ್ಟ್ ಡಿಸೈನಿಂಗ್. ಅಂದರೆ ನೀವು ಕಂಪ್ಯೂಟರ್ ಸ್ಕ್ರೀನ್ ಒಳಗೆ ಫಸ್ಟು ಐಡಿಯಾ ನಿಮ್ಮ ಮೈಂಡ್ ಒಳಗೆ ಬರುತ್ತೆ, ಅದನ್ನು ಕಂಪ್ಯೂಟರ್ ಸ್ಕ್ರೀನ್ ಒಳಗೆ ತೊಗೊಂಬರ್ತೀರಿ, ಅದರಿಂದ ಮಷಿನ್ ತೊಗೊಂಬರ್ತೀರಿ, ಆಮೇಲೆ ಪ್ರಾಡಕ್ಟ್ ಡಿಸೈನ್ ಆಗುತ್ತೆ.
And what are the roles and responsibilities of product designer? ಏನೇನು ರೋಲ್ಸ್ ಇರ್ತಾವ, ರೆಸ್ಪಾನ್ಸಿಬಿಲಿಟೀಸ್, ಏನೇನು ಜವಾಬ್ದಾರಿ ಇರ್ತಾವ ಅದನ್ನ ನೋಡೋಣ. Design new products, improve the design of existing products, collect feedback from the consumer, understand consumer preference, research materials and techniques, produce prototypes and test functionality, discuss with internal and external stakeholders to set design, working on ideas as a part of team or developing design concept using CAD, computer aided design, evaluate the safety of the product. ಬಟ್ ಪ್ರಾಡಕ್ಟ್ ಬಗ್ಗೆ ಹೊಸ ಪ್ರಾಡಕ್ಟ್ ಕಂಡುಹಿಡಿಯೋದು, ಈ ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ರಾಡಕ್ಟನ್ನು ಏನಾದ್ರೆ ಅದರಲ್ಲಿ ಇಂಪ್ರೂವ್ ಮಾಡೋದಕ್ಕೆ ನಾವು ನೋಡೋದು, ಕನ್ಸ್ಯೂಮರ್ನ ಡಿಮ್ಯಾಂಡ್ ಮಾಡಿರೋಂಥ ಆ ಥರ ಪ್ರಾಡಕ್ಟ್ನ ಡಿಸೈನ್ ಮಾಡೋದು. ಆ್ಯಂಡ್ ಕನ್ಸ್ಯೂಮರ್ ಪ್ರಿಫರೆನ್ಸ್ ಏನೈತಿ, ಕನ್ಸ್ಯೂಮರ್ ಯಾವುದಕ್ಕೆ ಜಾಸ್ತಿ ಡಿಮ್ಯಾಂಡ್ ಮಾಡತ್ತಾರ ಆ ಪ್ರಾಡಕ್ಟ್ನ ತಯಾರು ಮಾಡೋದು, ಮೆಟೀರಿಯಲ್ ಬಗ್ಗೆ ರಿಸರ್ಚ್ ಮಾಡ್ಬೋದು, ಟೆಕ್ನಿಕ್ಸ್ ಬಗ್ಗೆ ಸ್ಟಡಿ ಮಾಡ್ಬೋದು, ಅದನ್ನು ಇನ್ವಾಲ್ವ್ ಮಾಡಿಕೊಂಡು ಹೊಸ ಥರ ನೀವು ಪ್ರಾಡಕ್ಟ್ನ ಡಿಸೈನ್ ಮಾಡ್ಬೋದು. ಆ್ಯಂಡ್ ಸೊ ಪ್ರೊಡ್ಯೂಸ್ ಅ ಪ್ರೊಟೋಟೈಪ್, ಒಂದು ಸ್ಯಾಂಪಲ್ನ ತಯಾರು ಮಾಡಿಬಿಟ್ಟು ಅದರ ಫಂಕ್ಷನಾಲಿಟಿ ಚೆಕ್ ಮಾಡೋದು. ಡಿಸ್ಕಸ್ ವಿತ್ ಇಂಟರ್ನಲ್ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್, ಅಂದರೆ ಯಾರ್ಯಾರು ಆ ಪ್ರಾಡಕ್ಟ್ ಡಿಸೈನ್ ಒಳಗೆ ಇನ್ವಾಲ್ವ್ ಆಗ್ತಾರಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು. ಆ್ಯಂಡ್ ಅವ್ರಿಗೇನು ಡಿಮ್ಯಾಂಡ್ ಇರುತ್ತಲ್ಲ ಅದನ್ನು ನೀವು ಪ್ರೊಡ್ಯೂಸ್ ಮಾಡಬೇಕು. ಆ್ಯಂಡ್ ಯು ಹ್ಯಾವ್ ಟು ನೋ ಕಂಪ್ಯೂಟರ್ ಏಡೆಡ್ ಡಿಸೈನ್, ಕಂಪ್ಯೂಟರ್ ಒಳಗೆ ನಿಮಗೆ ಡಿಸೈನ್ ಮಾಡೋಕ್ಕೆ ಬರಬೇಕು. ಆ್ಯಂಡ್ ಇವ್ಯಾಲ್ಯೂಯೇಟ್ ದ ಸೇಫ್ಟಿ ಆಫ್ ದ ಪ್ರಾಡಕ್ಟ್, ಈ ಪ್ರಾಡಕ್ಟ್ ಏನಾದರೂ ಒಂದು ರೆಡಿ ಮಾಡೋದಲ್ಲ, ಆ ಪ್ರಾಡಕ್ಟ್ ಸೇಫ್ಟಿ ಇರಬೇಕು ಫಾರ್ ಯೂಸರ್ಸ್ ಆಲ್ಸೋ, ಫಾರ್ ಎನ್ವಿರಾನ್ಮೆಂಟ್ ಆಲ್ಸೋ. ವಾಟ್ ಆರ್ ದ ಕೀ ಸ್ಕಿಲ್ಸ್ ರಿಕ್ವೈರ್ಡ್ ಫಾರ್ ಪ್ರಾಡಕ್ಟ್ ಡಿಸೈನಿಂಗ್? ಏನೇನು ಸ್ಕಿಲ್ ಇರಬೇಕು? ಈಗ ಒಬ್ಬ ಪ್ರಾಡಕ್ಟ್ ಡಿಸೈನರ್ ಆಗ್ತೀನಿ ಅಂದರೆ ಏನೇನು ಸ್ಕಿಲ್ ಇರಬೇಕು? ಕಂಪ್ಯೂಟರ್ ಏಡೆಡ್ ಡಿಸೈನ್, ಅಂದರೆ ಕಂಪ್ಯೂಟರ್ನಾಗ ಒಂದು ಸಾಫ್ಟ್ವೇರ್ ಇರುತ್ತೆ, ಆ ಸಾಫ್ಟ್ವೇರ್ ಒಳಗೆ ನಿಮಗೆ ಡಿಸೈನ್ ಮಾಡೋಕ್ಕೆ ಬರಬೇಕು. ಇಂಟರಾಕ್ಷನ್ ಡಿಸೈನ್, ಅಡೋಬೆ ಇಲುಸ್ಟ್ರೇಟರ್, ಯೂಸರ್ ರಿಸರ್ಚ್, ಯೂಸರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪ್ರಾಡಕ್ಟ್ ಡೆವಲಪ್ಮೆಂಟ್, ಈ ಥರ ನಿಮ್ಗೆ ಸ್ಕಿಲ್ಸ್ ಇರಬೇಕು. ಆ್ಯಂಡ್ ವಾಟ್ ಆರ್ ದ ಕರಿಯರ್ ಆಪರ್ಚುನಿಟೀಸ್ ಇನ್ ಪ್ರಾಡಕ್ಟ್ ಡಿಸೈನಿಂಗ್? ಪ್ರಾಡಕ್ಟ್ ಡಿಸೈನಿಂಗ್ ಅನ್ನೋದು ಒಂದು ಕರಿಯರ್, ಈ ಥರ ವೇರಿಯಸ್ ಆಕ್ಯುಪೇಷನ್ಸ್ ಇರ್ತಾವೆ. ಇಂಡಸ್ಟ್ರಿಯಲ್ ಡಿಸೈನರ್, ಸೆರಾಮಿಕ್ ಡಿಸೈನರ್, ಲೈಫ್ ಸ್ಟೈಲ್ ಡಿಸೈನರ್, ಪ್ಲಾಸ್ಟಿಕ್ ಡೈ ಡಿಸೈನರ್, ಫರ್ನಿಚರ್ ಡಿಸೈನರ್, ಪ್ರಾಡಕ್ಟ್ ಡಿಸೈನರ್. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಸ್ಕೂಲ್ ಎಜುಕೇಷನ್ ಒಂದು ಕರಿಯರ್, ಇದ್ರೊಳಗೆ ವೇರಿಯಸ್ ಇರ್ತಾಯಿಲ್ಲ ಆಪ್ಷನ್, ಟೀಚಿಂಗ್, ನಾನ್ ಟೀಚಿಂಗ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್, ವೇರಿಯಸ್ ಆಪ್ಷನ್ ಇರ್ತಾವೆ. ಆ ಥರ ಈ ಪ್ರಾಡಕ್ಟ್ ಡಿಸೈನಿಂಗ್ ಅನ್ನೋದು ಒಂದು ಹೆಡ್ ಕರಿಯರ್, ಇದರೊಳಗೆ ವೇರಿಯಸ್ ಆಕ್ಯುಪೇಷನ್ಸ್ ಇರ್ತಾವೆ. ಆ್ಯಂಡ್ ವಾಟ್ ಈಸ್ ದ ಸ್ಯಾಲರಿ ಆ್ಯಂಡ್ ಡಿಮ್ಯಾಂಡ್ ಫಾರ್ ಪ್ರಾಡಕ್ಟ್ ಡಿಸೈನರ್? ಡಿಮ್ಯಾಂಡ್ ಈಸ್ ಹೈ ಫಾರ್ ಪ್ರಾಡಕ್ಟ್ ಡಿಸೈನಿಂಗ್ ಬಿಕಾಸ್ ಪಾಪ್ಯುಲೇಷನ್ ಜಾಸ್ತಿ ಐತಿ ಆ್ಯಂಡ್ ವೇರಿಯಸ್ ಪ್ರಾಡಕ್ಟ್ ಬಗ್ಗೆ ಡಿಸೈನ್ ಬಗ್ಗೆ ಡಿಮ್ಯಾಂಡ್ ಇರುತ್ತೆ. ಸೊ ದೇರ್ ಈಸ್ ದ ಹೈ ಡಿಮ್ಯಾಂಡ್. Salary levels are high for product designing. For freshers, your salary is more than 5 lakhs. And with your experience, your skill enhancement, you will get more opportunities and more salary. Fees levels for the course is medium. To pursue this course, students need to spend 3 to 4 lakhs. And level of preparation for product design is medium. ಅಷ್ಟೊಂದು ಕಾಂಪಿಟೇಷನ್ ಇಲ್ಲ, ಬಟ್ there is some competition. And ಫೀಸ್ ಕೂಡ 3 to 4 lakh ಬೇಕು. ಆ್ಯಂಡ್ ವಾಟ್ ಆರ್ ದ ಕರಿಯರ್ ಪಾತ್ಸ್? navigators. We have 4 different options. First one is 12th any stream, bachelor's in design in product design, master in design in product design. And option 2, 12th any stream, bachelor's in design in industrial design, master's in design in industrial design. And navigator 3, 12th with maths, BTech in mechanical and master's in design in product design. And fourth option is 12th with maths, BTech in automobiles, master's design in product design. And what are the best colleges for product designing in India? ಅಂದರೆ ಪ್ರಾಡಕ್ಟ್ ಡಿಸೈನಿಂಗ್ ಬಗ್ಗೆ ಬೆಸ್ಟ್ ಕಾಲೇಜಸ್ ಯಾವ್ಯಾವ್ದಾವು? ಫಾರ್ ಗ್ರ್ಯಾಜುಯೇಷನ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಹೈದರಾಬಾದ್, ಪರ್ಲ್ ಅಕಾಡೆಮಿ ನ್ಯೂ ಡೆಲ್ಲಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಗಾಂಧಿನಗರ್, ಸಿಂಬಯೋಸಿಸ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಪುಣೆ, ಸೃಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ ಡಿಸೈನ್ ಆ್ಯಂಡ್ ಟೆಕ್ನಾಲಜಿ ಬೆಂಗಳೂರು,
Architecture College of Design and Business, Jaipur. Pearl Academy, Mumbai. MIT Institute of Design, Pune. DSK International School of Design, Pune. Vogue Institute of Fashion Technology, Bangalore. Ivala colleges for graduation. And for post graduation, National Institute of Design, Ahmedabad. Pearl Academy, New Delhi. National Institute of Design, Gandhinagar. Industrial Design Center, Indian Institute of Technology, Mumbai. Srishti Institute of Art, Design and Technology, Bangalore. Architecture College of Design and Business, Jaipur. Pearl Academy, Mumbai. MIT Institute of Design, Pune. Indian Institute of Technology, Mumbai. United World Institute of Design, Gandhinagar. ಇವೆಲ್ಲ ಕಾಲೇಜಸ್ ಫಾರ್ ಪೋಸ್ಟ್ ಗ್ರಾಜುಯೇಷನ್ ಫಾರ್ ಮಾಸ್ಟರ್ಸ್. ಆ್ಯಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಈ ಪ್ರಾಡಕ್ಟ್ ಡಿಸೈನಿಂಗ್ ಕರಿಯರ್ ಒಳಗೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು, ದೆನ್ ಯು ಹ್ಯಾವ್ ಟು ಚೆಕ್ ಯುವರ್ ಸೂಟೆಬಿಲಿಟಿ. ಸುಮ್ಮನೆ ರ್ಯಾಂಡಮ್ ಆಗಿ ಹೋಗಿ ಅಡ್ಮಿಷನ್ ಮಾಡೋದಲ್ಲ. ಬಿಫೋರ್ ದ್ಯಾಟ್ ಯು ಹ್ಯಾವ್ ಟು ಚೆಕ್ ಹೌ ಮಚ್ ಯು ಆರ್ ಕಂಪ್ಯಾಟಿಬಲ್ ಫಾರ್ ದಿಸ್ ಕರಿಯರ್. ಅದಕ್ಕೆ ಯು ಹ್ಯಾವ್ ಟು ಅಂಡರ್ಗೋ ಕರಿಯರ್ ಸೂಟೆಬಿಲಿಟಿ ಟೆಸ್ಟ್. At Informed Career, we conduct a psychometric career assessment for the students. And with help of psychometric assessment, we will analyze students' personality, career interest, learning style, skills, and we will generate comprehensive career report. ಅದು 35 ಪೇಜ್ ಇರುತ್ತೆ. ಆ ರಿಪೋರ್ಟ್ ಒಳಗೆ ನಾವು ಸ್ಟೂಡೆಂಟ್ಸ್ದ ಅವ್ರ ಮೈಂಡ್, ಅವ್ರ ಪರ್ಸ್ನಾಲಿಟಿ, ಅವ್ರ ಇಂಟ್ರೆಸ್ಟ್ ಏನದಾವ ಹೇಳಿ ಐಡೆಂಟಿಫೈ ಮಾಡಿಬಿಟ್ಟು ಒಂದು ರಿಪೋರ್ಟ್ನಾಗ ಕೊಡ್ತೀವಿ. ಅದನ್ನು ನೋಡೋದ್ರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ನಿಮ್ಮ ಇಂಟ್ರೆಸ್ಟ್ ಏನೈತಿ, ಯಾವ ಕರಿಯರ್ ಪ್ರೊಫೈಲ್ ಜೊತೆ ಅದು ಮ್ಯಾಚ್ ಆಕತಿ, ನೀವು ಯಾವ ಕರಿಯರನ್ನು ಚೂಸ್ ಮಾಡಿರಂದ್ರೆ ನಿಮ್ಗೆ ಹೆಲ್ಪ್ ಆಕೈತಿ, ಅದು ಗೊತ್ತಾಗುತ್ತೆ. ಅದನ್ನು ಮಾಡೋದ್ರಿಂದ ನೀವು ನಿಮ್ಮ ಇಂಟ್ರೆಸ್ಟ್ ಏನೈತಿ ಅದ್ರ ಬೇಸ್ಡ್ ಮೇಲೆ ನಿಮ್ಮ ಕರಿಯರನ್ನು ಚೂಸ್ ಮಾಡಿ ಹೋದ್ರಿಂದ ಯು ವಿಲ್ ಕಂಫರ್ಟೇಬಲ್ ಆಗಿರ್ತೀರಿ. ಅವರ ಸ್ವಲ್ಪ ವರ್ಷ ಕೆಲಸ ಮಾಡಿಬಿಟ್ಟು ಆಮೇಲೆ ಬೋರ್ ಆಗುತ್ತೆ. ರ್ಯಾಂಡಮ್ ಆಗಿ ಯಾವುದೋ ಕೆಲಸಕ್ಕೆ ಹೋದ್ರೆ ಇನಿಷಿಯಲ್ ಡೇಸ್ ಚಲೋ ಅನ್ಸುತ್ತೆ, ಆಮೇಲೆ ಬೋರ್ ಆಗೋದು. ಬಟ್ ನಿಮ್ಮ ಇಂಟ್ರೆಸ್ಟ್ ಹೋದಿರಂದ್ರೆ ಯು ವಿಲ್ ನೆವರ್ ಗೆಟ್ ಬೋರ್. ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ ಹೊಸ ಹೊಸ ವರ್ಕ್ ಮಾಡೋಕೆ, ಆ್ಯಂಡ್ ವಿತ್ ಎಫಿಷಿಯೆಂಟ್ ಗುಡ್ ರಿಸಲ್ಟ್ ಕೊಡೋಕೆ ಯು ಗೆಟ್ ಮೋರ್ ಎನರ್ಜಿ. ಅದಕ್ಕೆ ನಾವು ಕರಿಯರ್ ಕೌನ್ಸಿಲಿಂಗನ್ನು ಮಾಡ್ತೀವಿ. ಈ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ 8th, 9th, 10th, 11th or 12th ಕರಿಯರ್ ಬಗ್ಗೆ ಕನ್ಫ್ಯೂಷನ್ ಇತ್ತು, ಸಬ್ಜೆಕ್ಟ್ ಸೆಲೆಕ್ಷನ್ ಆಗಲಿ, ಸ್ಟ್ರೀಮ್ ಸೆಲೆಕ್ಷನ್ ಆಗಲಿ, ಕರಿಯರ್ ಸೆಲೆಕ್ಷನ್ ಆಗಲಿ, ನಮ್ಮ ಹತ್ರ ಬರ್ದು ನಾವೇನು ಮಾಡ್ತೀವಿ ಅಂದರೆ ಕರಿಯರ್ ಕೌನ್ಸಿಲಿಂಗ್ ಮಾಡ್ತೀವಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀವಿ. ಆ್ಯಂಡ್ ಯು ವಾಂಟ್ ಟು ಬುಕ್ ಸೆಷನ್, click on the link and book the session. We will help you with our career counseling service. Thank you for watching this video. Have a good day.